ದಲಿತ ಪ್ರತಿರೋಧ ಪಡೆಗೆ ಜಯವಾಗಲಿ. ದಲಿತ ಪ್ರತಿರೋಧ ಪಡೆಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ. ಕೋಲಾರ ಜಿಲ್ಲಾ ದಲಿತ ಪ್ರತಿರೋಧ ಪಡೆಗೆ ಜಯವಾಗಲಿ. ಕೋಲಾರ ಜಿಲ್ಲಾ ದಲಿತ ಪ್ರತಿರೋಧ ಪಡೆಗೆ ಜಯವಾಗಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಪಾಲಿನ ತುತ್ತನ್ನು ಕಿತ್ತುಕೊಂಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಹಣವನ್ನು ದುರುಪಯೋಗ ಮಾಡುವ ಸರ್ಕಾರಕ್ಕೆ ದಲಿತರ ಹಣವನ್ನು ಕಿತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸೊಲ್ಲೆತ್ತದ ಶಾಸಕರಿಗೆ ಸದನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಶಾಸಕರಿಗೆ ಶಾಸಕರಿಗೆ ಎಲ್ಲ ದಲಿತ ಶಾಸಕರಿಗೆ ದಲಿತ ಶಾಸಕರಿಗೆ ಇಲ್ಲೊಂದು ಕರಪತ್ರ ಹಾಕಿದೀವಿ ನಾವು. ಈ ಕರಪತ್ರನೇ ನಮಗಿರುವಂಥ ಅಸ್ತ್ರ. ಈ ಕರಪತ್ರದಲ್ಲಿ ನಾವು ಒಂದು ಕಾರ್ಯಕ್ರಮನ ಘೋಷಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮ 9ನೇ ತಾರೀಕು ನಡೆಯುತ್ತೆ. ಅದು ನಮ್ಮ ಜಿಲ್ಲೆಯ 2 ದಲಿತ ಶಾಸಕರ ಮನೆಯ ಮುಂದೆ ನಡೀತಾ ಇದೆ. ಯಾಕೆ ಇವರಿಬ್ಬರು ಶಾಸಕರ ಮನೆ ಮುಂದೆನೇ ಮಾಡ್ತಾ ಇದ್ದೀವಿ ಅಂತಂದರೆ, ಇವರು ಏನು ಈಗ ಅಪಹರಣ ಆಗಿದೆ ನಮ್ಮ ಹಣ, ಅಂದರೆ ಬಜೆಟಲ್ಲಿ ನಮಗಾಗಿ ಮೀಸಲಿಟ್ಟಂಥ 25,000 ಕೋಟಿ, ಈಗ ಬಂದ ಸುದ್ದಿ ಪ್ರಕಾರ 39,000 ಕೋಟಿ ರೂಪಾಯಿಗಳನ್ನು ಇವರು ಉದ್ದೇಶಗಳಿಗೆ, ಯಾವ ಉದ್ದೇಶಗಳಿಗೆ ಮೀಸಲಾಗಿತ್ತೋ ಆ ಉದ್ದೇಶಗಳಿಗೆ ಬಳಸದೇನೆ ಆ ಸಂಪೂರ್ಣವಾದ ಹಣವನ್ನು ಅವರು ಈ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಸೊ ಇದು ಬಹಳ ದೊಡ್ಡ ಅಪಹರಣ ಆಗಿದೆ, ದರೋಡೆ ಆಗಿದೆ, ಅನ್ಯಾಯ ಆಗಿದೆ, ನಮ್ಮ ಪಾಲಿನ ತುತ್ತನ್ನು ಕಸ್ಕೊಳ್ಳೋದಾಗಿದೆ. ಯಾಕೆಂತಂದರೆ ಇನ್ನು ಉಳಿದ ಅನೇಕ ನಿಗಮಗಳಿದ್ದಾವೆ, ಅವೆಲ್ಲ ಭಾಳ ಬಲಿಷ್ಠ ಜಾತಿಗಳದ್ದು. ಆ ನಿಗಮಗಳಲ್ಲಿರೋ ಹಣಕ್ಕೆ ಇವ್ರ ಕೈ ಹಾಕೋದಕ್ಕಾಗಿಲ್ಲ. ದಲಿತರ ಈ ಹಣವನ್ನು ಸುಲಭವಾಗಿ ನಾವು ಲಪಟಾಯಿಸ್ಬೋದು, ಅವ್ರನ್ನ ಯಾಮಾರಿಸ್ಬೋದು, ಏನಾದ್ರು ಮಾಡಿ ನಾವು ಬಚಾವ್ ಆಗ್ಬೋದು ಅನ್ನೋವಂಥ ಒಂದು ದಾಷ್ಟ್ಯ ನಾವು ಸಹಿಸ್ತಾ ಇಲ್ಲ. ಆ ದಾಷ್ಟ್ಯದಿಂದ ಒಟ್ಟು ಇದನ್ನು ಡೈವರ್ಟ್ ಮಾಡಲಾಗಿದೆ. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಇದು ಅತ್ಯಂತ ನಾಚಿಕೆಗೇಡಿಂದು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇದು ಭಾಳ ಅನ್ಯಾಯ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ಈ ಕಾರಣದಿಂದಾಗಿ ದಲಿತರ ಕ್ಷೇಮಾಭಿವೃದ್ಧಿಯಕ್ಕೆ ಖರ್ಚು ಮಾಡಬೇಕಾದ ಅನೇಕ ಇಲಾಖೆಗಳಲ್ಲಿ ಹಣ ಇಲ್ಲ. ಯಾಕೆಂದರೆ ಆ ಹಣ ಎಲ್ಲವನ್ನು ಗ್ಯಾರಂಟಿಗಳಿಗೆ ಬಳಸಲಾಗಿದೆ. ಹಾಗಾಗಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಶಿಕ್ಷಣದಿದೆಯಲ್ಲ, ಆ ಶಿಕ್ಷಣಕ್ಕಂತೂ ಇವರು ಕೊಡಬೇಕಾದಂಥ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ದಲಿತ ಮಕ್ಕಳ ಶಿಕ್ಷಣಕ್ಕೆ ನಾವು ಕೇಳ್ತಾ ಇರೋದು ಏನು ಅಂತಂದರೆ, ಅಷ್ಟು ಹಣನ ಪ್ರತ್ಯೇಕವಾಗಿ ಪೂಲ್ ಮಾಡಿ ವಾಪಸ್ ತಂದುಕೊಡಿ ನಮ್ಮ ಹಣನ, ಮತ್ತು ಅದಕ್ಕೆ ಪ್ರತ್ಯೇಕವಾದ ಬಜೆಟ್ ಮಾಡಿ, ದಲಿತ ಬಜೆಟ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿ ಅದೆಲ್ಲವನ್ನು ನಮ್ಮ ಮುಂದಿನ ಮಕ್ಕಳ ಶಿಕ್ಷಣಕ್ಕೋಸ್ಕರ ಬಳಸ್ರಿ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂತಂದರೆ ಮುಂದಿನ 10-15 ವರ್ಷಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಮಕ್ಕಳು ಶಿಕ್ಷಣದಿಂದ ತಂತಾನೇ ದೂರ ಹೋಗೋ ರೀತಿಯಲ್ಲಿ ಇವರ ಶಿಕ್ಷಣ ನೀತಿ ಜಾರಿಗೊಳ್ತಾ ಇದೆ. ಒಂದು ಕೇಂದ್ರ ಸರ್ಕಾರ ಮಾಡ್ತಿರೋಂಥ NEP ಅಂತ ಏನಿದೆ, ನೂತನ ಶಿಕ್ಷಣ ಪದ್ಧತಿ, ಅದಂತೂ ಇನ್ನು 10-15 ವರ್ಷಗಳಲ್ಲಿ ನಮ್ಮ ಇಡೀ ಸಮುದಾಯಗಳನ್ನು ಹಿಂದೆ ಆ ಮಧ್ಯಕಾಲೀನ ಯುಗದಲ್ಲಿ ಎಷ್ಟೊಂದು ಹೀನಾಯವಾದಂಥ ಕುಲಕಸುಬುಗಳಿಗೆ ನಾವು ಬಂಧಿಸಲ್ಪಟ್ಟಿದ್ವಿ, ಅದೇ ರೀತಿಯ ಕುಲಕಸುಬುಗಳಿಗೆ ನಮ್ಮನ್ನು ತಳ್ತಾ ಇದ್ದಾರೆ ಮತ್ತು ಗುಲಾಮಗಿರಿಗೆ ನಮ್ಮನ್ನು ಒಡ್ತಾ ಇದ್ದಾರೆ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳನ್ನು. ಆ ಕಾರಣಕ್ಕಾಗಿ ನಾವು ಕೇಳ್ತಾ ಇರೋದೇನಂತಂದರೆ, ಈ ಹಣವನ್ನೆಲ್ಲ ನೀವು ಅತ್ಯಂತ ಸ್ಮಾರ್ಟ್ ಎಜುಕೇಷನ್ ಕೊಡೋದಕ್ಕೆ ಬಳಸಿ, ನಮ್ಮ ಮಕ್ಕಳಿಗೆ ಬಳಸಿ ಶಿಕ್ಷಣಕ್ಕೆ ಅನ್ನೋದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮತ ಮಾತ್ರ ಬೇಕು ನಿಮ್ಗೆ. ಮತ ಕೊಟ್ವಿ ನಾವು. ಯಾಕೆ ಮತ ಕೊಟ್ವಿ? ಸಂದರ್ಭಗಳು, ಚಾರಿತ್ರಿಕ ಸಂದರ್ಭಗಳು, ಕೋಮುವಾದಿ ಪಕ್ಷಗಳನ್ನು ತಂದು ಮತ್ತೆ ಅಧಿಕಾರಕ್ಕೆ ಕೂರಿಸದೇ ಇರಲಿ ಅನ್ನೋ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವಿ. ದಲಿತ ಚಳುವಳಿಗಾರರಂತೂ ದಲಿತ ಸಾಂಸ್ಕೃತಿಕ ಪ್ರತಿರೋಧದ ಹೆಸರಲ್ಲಿ ಬೇಷರತ್ತಾಗಿ ಸಪೋರ್ಟನ್ನು ಕೊಡ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಅದರ ಪರಿಣಾಮವಾಗಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ ದಲಿತರ ಪಾಲಿನ ತುತ್ತನ್ನು ಕಸ್ಕೊಳ್ತಾ ಇದೆ. ಇದನ್ನು ನಾವು ಪ್ರತಿಭಟಿಸಲೇ ಬೇಕಾಗಿದೆ. ಸೊ ಅದಕ್ಕಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಬಂಗಾರಪೇಟೆಯ ಶಾಸಕರಾಗಿರುವಂಥ ನಾರಾಯಣ ಸ್ವಾಮಿಯವರ ಮನೆಯ ಮುಂದೆ ನಡೆಯುವಂಥ ಆವತ್ತಿನ ಧರಣಿಯನ್ನು ನಾನು ನೇತೃತ್ವ ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಜೊತೆಗಾರರಾಗಿರುವಂಥ ಹಿರಿಯ ಹೋರಾಟಗಾರರಾಗಿರುವಂಥ N. ವೆಂಕಟೇಶ್ ಅವರು ರೂಪಕಲಾ ಶಶಿಧರ್ ಅವರ ಮನೆ ಮುಂದ್ಗಡೆ ಹೋರಾಟದ ನೇತೃತ್ವನ ವಹಿಸ್ತಾ ಇದ್ದಾರೆ. ಈ ಕಾಂಪ್ಲೆಟ್ ಅಥವಾ 9ನೇ ತಾರೀಕು ಬೆಳಗ್ಗೆ 9ರಿಂದ 3 ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ. ಶುಕ್ರವಾರ ನಾನು ಹೇಳ್ತಿರೋದೇನಂತಂದರೆ, ಈ ಪಾಂಪ್ಲೆಟ್ ಇದೆಯಲ್ಲ, ಈ ಕರಪತ್ರ, ಇದು ಪ್ರತಿಯೊಬ್ಬ ಓದುಗರ ಕೈಗೂ ಕೂಡ ಹೋಗಬೇಕು, ಪ್ರತಿಯೊಬ್ಬರ ದಲಿತರ ಮನೆ ಬಾಗಿಲ ಮೇಲೆ ಕೂಡ ಅಂಟಿಸ್ಕೋಬೇಕು. ಈ ಹೋರಾಟ 9ಕ್ಕೆ ನಿಲ್ಲೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ.
ಆ ಕಾರಣಕ್ಕಾಗಿ ಈ ಹೋರಾಟವನ್ನು ಮತ್ತೆ ಮತ್ತೆ ಮುಂದುವರಿಸ್ತಿರ್ಬೇಕಾಗುತ್ತೆ, ನ್ಯಾಯ ಸಿಕ್ಕೋವರೆಗೂ ಕೂಡ. ಆ ಕಾರಣಕ್ಕಾಗಿ ಇದು ಪ್ರತಿ ಮನೆಯ ಗೋಡೆಯ ಮೇಲೆ ಇದು ಅಂಟಿಸ್ಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು. ಒಂದು ನಂತರ ಇಡೀ ಸಮುದಾಯ, ನಮ್ಮ ಇಡೀ ಮನೆಗೆ ಬೆಂಕಿ ಬಿದ್ದಿದೆ, ಆ ಕಾರಣಕ್ಕಾಗಿ ನಮ್ಮ ಮನೆಗೆ ಬೆಂಕಿ ಬಂದಿದೆ ಅನ್ನೋಂಥ ಒಂದು ಭಾವದಲ್ಲಿ, ಒಂದು ಕ್ರೋಧದಲ್ಲಿ, ಒಂದು ಆವೇಶದಲ್ಲಿ ಇದನ್ನು ಸ್ವೀಕಾರ ಮಾಡಬೇಕು ಮತ್ತು ಅವತ್ತಿನ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬ ದಲಿತರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಇನ್ನು ಮುಂದಿನ ದಿನಗಳು ಅತ್ಯಂತ ಘೋರವಾದ ದಿನಗಳು ಬರ್ತಾ ಇದ್ದಾವೆ. ದಲಿತ ಸಮುದಾಯದನ್ನು ಅಥವಾ ದಲಿತ ಸಮುದಾಯದ ಇಡೀ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರುವಂಥ ರಾಜಕೀಯ ಪಕ್ಷಗಳು ಅವು ಕಾಪಾಡ್ತಾ ಇಲ್ಲ. ನಮ್ಮ ಚಳುವಳಿಗಳು ಕೂಡ ಗ್ರಹಿಸೋದ್ರಲ್ಲಿ, ನಮ್ಮ ನೋವುಗಳನ್ನು ಗ್ರಹಿಸೋದ್ರಲ್ಲಿ ಯಾಕೋ ಹಿಂದೆ ಬಿದ್ದಿವೆ ಅನಿಸ್ತವೆ. ಆ ಕಾರಣಕ್ಕಾಗಿ ಇದು ಎಲ್ಲರ ಕಣ್ಣು ತೆರೆಸುವಂಥ ಕಾರ್ಯಕ್ರಮ ಆಗಲಿ. ಇನ್ನು ಮುಂದೆ ನಮ್ಮ ಸಮುದಾಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ನಾವೇನೇ ಒಂದು ಯೋಧ ಪಡೆಯನ್ನು ಕಟ್ಟಬೇಕಾಗಿದೆ. ಈಗೆಲ್ಲ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ಕೋಲಾರ ಜಿಲ್ಲೆ ದಲಿತ ಪ್ರತಿರೋಧ ಪಡೆ ಬ್ರಿಗೇಡ್, ಕೋಲಾರ ಡಿಸ್ಟಿಕ್ ದಲಿತ್ ರೆಸಿಸ್ಟೆಂಟ್ ಬ್ರಿಗೇಡ್ ಅನ್ನೋಂಥ ಒಂದು ಹೆಸರಲ್ಲಿ ನಡೀತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಹೋರಾಟಕ್ಕೆ ಮನೆ ಮನೆಯಿಂದಲೂ ಕೂಡ ಜನ ಬರಬೇಕು. ಇದು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಆ ಬೆಂಕಿಯನ್ನು ನಾವು ಆರಿಸ್ಕೊಳ್ಳೇಬೇಕು ಮತ್ತು ನಾವು ಉಳಿಲೇಬೇಕು, ಬೂದಿ ಆಗಬಾರ್ದು ಅಂತ ಹೇಳ್ತಾ, ಇದೊಂದು ದೊಡ್ಡ ಸವಾಲು ನಮ್ಮ ಮುಂದ್ಗಡೆ ಇದೆ 9ನೇ ತಾರೀಕು. ಆ ಕಾರಣಕ್ಕಾಗಿ ಎಲ್ಲ ಪ್ರತಿ ಮನೆಯಿಂದನೂ ಕೂಡ ನಾವು ಬಂದು ಭಾಗವಹಿಸಬೇಕು ಅಂತ ನಾನು ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ KGF ಯಾಕೆ ಭಾಳ ಮುಖ್ಯ ಅಂತಂದರೆ, ಚರಿತ್ರೆಯಲ್ಲಿ ನಾವು ನಿಂತಿರೋ ಈ ಸ್ಥಳ ಇರ್ಬೋದು, KGF ಇರ್ಬೋದು, ಭಾಳ ದೊಡ್ಡ ರೀತಿಯ ಸ್ಥಾನನ ಪಡೆದಿದೆ ಅಂಬೇಡ್ಕರ್ ಅವರ ಚರಿತ್ರೆಯಲ್ಲಿ ಈ ಜಾಗ. ಅಂಥ ಒಂದು ಜಾಗದಿಂದ ನಾವು ಈ ಭಗ್ನಗೊಂಡಿರುವಂಥ ಈ ಜಾಗದಿಂದಲೇ ನಾವು ಆರಂಭ ಮಾಡ್ತಾ ಇದ್ದೀವಿ. ದಲಿತ ಚಳವಳಿಯನ್ನು ಕೂಡ ನಾವು ಮುರಿದು ಹೋಗಿದೆ, ಅರಿದು ಹೋಗಿದೆ, ಅರಿಯಂಚಾಗಿದೆ, ಆ ನಂತರ ಫ್ರ್ಯಾಕ್ಚರ್ಡ್ ಆಗಿದೆ, ಒಡೆದು ಹೋಗಿದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಅದನ್ನು ಹೌದು, ಅದು ಒಡೆದಿದೆಯೋ ಇಲ್ವೋ ನಮಗೆ ಗೊತ್ತಾಗುತ್ತೆ, ನಾವು ಅದನ್ನು ಕಟ್ತೀವಿ. ಮತ್ತು ಎಲ್ಲ ಒಡೆದೋಗಿರೋ ಸಂಘಟನೆಗಳನ್ನು ಕೂಡ ನಾವು ಒಟ್ಟಿಗೆ ತರ್ತಾ ಇದ್ದೀವಿ. ಇನ್ನು ಕೇವಲ 10-15 ವರ್ಷಗಳಲ್ಲಿ, ಈ 15-20 ವರ್ಷಗಳಿಂದ ನಾವು ಏನನ್ನು ಕಳ್ಕೊಂಡಿದ್ದೀವಿ ನೆಲದಲ್ಲಿ, ಸ್ವಾಭಿಮಾನದಿಂದ ಹಿಡಿದು, ನಮ್ಮ ದನಿಯಿಂದ ಹಿಡಿದು, ನಮ್ಮ ಹಕ್ಕುಗಳಿಂದ ಹಿಡಿದು, ಆ ಹಕ್ಕುಗಳನ್ನು ನಾವು ಮತ್ತೆ ಪಡ್ಕೊಳ್ತೀವಿ ಮತ್ತು ಈ ನೆಲದ ರಾಜಕಾರಣವನ್ನು ಕೂಡ ನಾವು ನಿರ್ಣಯಿಸ್ತೀವಿ ಅಂತ ಇಲ್ಲೇನೆ ಬಾಬಾ ಸಾಹೇಬರ ಈ ಪ್ರತಿಮೆ ಮುಂದ್ಗಡೆ ನಾವು ಪ್ರತಿಜ್ಞೆ ಮಾಡ್ಕೊಳ್ತಾ ಇದ್ದೀವಿ. ಮನಸ್ಸಿನಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಆ ರೀತಿಯಲ್ಲೇ ಮುಂದಕ್ಕೆ ನಡೆಸ್ತೀವಿ. ಈಗ ನಾವೆಲ್ಲ ಒಂದಾಗ್ತಾ ಇದ್ದೀವಿ. ಬೇರೆ ಬೇರೆ ಬಣಗಳಿರ್ಬೋದು ಇಲ್ಲಿ, ಆದರೆ ನಮ್ಮ ಉದ್ದೇಶ, ನಮ್ಮ ಕಾರ್ಯಕ್ರಮ, ನಮ್ಮ ಗೋಲು ಏನಿದೆಯಲ್ಲ ಅದು ಒಂದೇ ಆಗಿದೆ. ನಾವು ಒಟ್ಟಾಗಿ ನಡೀತೀವಿ ಮತ್ತು ಎಲ್ಲರನ್ನೂ ಒಂದು ಮಾಡ್ತೀವಿ. இன்றைக்கு கர்நாடக மாநிலத்தில் தலித் மக்களின் உழைப்பால், தலித் மக்களின் வேர்வையால் அதிகாரத்திற்கு வந்த காங்கிரஸ் இயக்கம் இன்று தலித் மக்களின் வயிற்றெரிச்சலை கொட்டிக்கொண்டு தலித் மக்கள் வாயிலே மண்ணை போடுகின்ற பணியை செய்து கொண்டிருக்கிறது. தலித் மக்களுக்கு சேர வேண்டிய அரசாங்க பணம் சுமார் 24,000 கோடி ரூபாயை அவர்கள் கொடுத்த அதிகாரத்திற்கு வர வேண்டும் என்பதற்காக மக்களுக்கு அளித்த வாக்குறுதி 5 கேரண்டிகள். அந்த 5 கேரண்டிகளுக்கு தலித் மக்களுக்கு ஒதுக்கிய பணத்திலிருந்து சுமார் 24,000 கோடியை இந்த அரசு எடுத்து செலவு செய்திருக்கிறது. இது தலித் மக்களுக்கு செய்திருக்கக்கூடிய மிகப்பெரிய துரோகம், மிகப்பெரிய வஞ்சனை என்று தலித் இயக்கம் கண்டனத்தை தெரிவித்துக் கொள்கிறது. கர்நாடக மாநிலத்தில் பல துறைகள் இருக்கிறது. மைனாரிட்டி என்கின்ற ஒரு துறை இருக்கிறது. வேற வேற சமுதாயத்திற்கு தனித்தனி அவருடைய அமைப்புகளுக்காக வேண்டி இயக்கங்களை அதற்காக பண்டை ஒதுக்குகிறார்கள். ஆனால் அவர்களிடத்திலெல்லாம் அந்த பண்டில இருந்தெல்லாம் காசு எடுக்காம தலித் மக்களுக்காக ஒதுக்கப்பட்டிருக்கக்கூடிய பணத்தில் சுமார் 24,000 கோடியை எடுத்து இந்த அரசு தன்னுடைய வாக்குறுதியை நிறைவேற்ற பயன்படுத்திக் கொண்டிருப்பது கண்டனத்துக்குரியது. இதை கேட்டும் கேட்காத காந்தி கண்ட குரங்கு போல தலித் இயக்கத்து தலித் மக்களின் ஓட்டை பெற்று அதிகாரத்துக்கு சென்ற கர்நாடகத்தில் உள்ள அனைத்து தலித் எம்எல்ஏகள், சட்டமன்ற உறுப்பினர்கள் வாயை மூடிக்கொண்டும் கண்ணை மூடிக்கொண்டும் காதை மூடிக்கொண்டும் இருப்பது வெட்கக்கேடான ஒரு விஷயமாக இருக்கிறது. அங்கே பறிபோய் இருப்பது தலித் மக்களின் பணம்.
தலித் மக்களின் வைத்தறிச்சல், தலித் மக்களின் கஷ்டம், தலித் மக்களின் உரிமைகளை பறிக்கப்பட்டிருக்கிறது. இதை இந்த அரசாங்கத்தை தட்டி கேட்க வக்கில்லாத சட்டமன்ற உறுப்பினர்களை கண்டித்து கோலார் மாவட்டத்தில் இருக்கக்கூடிய தலித் சட்டமன்ற உறுப்பினர்கள் வீட்டு முன்பாக நாங்கள் ஆர்ப்பாட்டத்தை நடத்த முடிவு செய்திருக்கிறோம். இது முதல் கட்ட போராட்டம். அடுத்த கட்டமாக கர்நாடக மாநிலத்தில் இருக்கக்கூடிய அனைத்து சட்டமன்ற உறுப்பினர்களும் வேறு சமுதாயத்தை சார்ந்த சட்டமன்ற உறுப்பினர்களாக இருந்தாலும் கூட அவர்களுக்கும் தலித் மக்கள் வாக்களித்திருக்கிறார்கள். கர்நாடக மாநிலத்தில் எல்லா துறையிலும் எல்லோரும் வழங்கக்கூடிய ரீதியில தான் தலித் மக்கள் கூட வரிகளை செலுத்திக் கொண்டிருக்கிறார்கள். தலித் மக்கள் ஜிஎஸ்டி கட்டுகிறார்கள், வருமான வரியை கட்டுகிறார்கள், நில வரியை கட்டுகிறார்கள். அனைத்திற்கும் வரி கட்டி தான் நாங்கள் வாழ்க்கையை நடத்தி கொண்டிருக்கிறோம். இந்த அரசாங்கத்தில் பங்கு பெற்றிருக்கிறோம். அப்படி இருக்க எங்களுடைய பணத்தை மாத்திரம் இந்த அரசு எடுத்து மக்களுக்காக தன்னுடைய ஆட்சியை காப்பாற்றிக் கொள்வதற்காக வேண்டி பயன்படுத்துகிறது என்பது கேலிக்குரியது, வெட்கக்கேடானது என்று இந்த சந்தர்ப்பத்தில் தெரிவித்துக் கொண்டு இந்த அநியாயத்தை கண்டித்து தலித் இயக்கத்தின் மூத்த தலைவர் எங்களுடைய வழிகாட்டி அண்ணன் கோடுகானல்லி ராமையா அவர்களின் தலைமையில் நாங்கள் எல்லாம் பிரிந்திருந்த தலித் இயக்கங்கள் எல்லாம் ஒன்றுபட்டு இன்றைக்கு தங்கவயல் மற்றும் பங்கார்பேட்டையில் இருக்கக்கூடிய தலித் சட்டமன்ற உறுப்பினர் வீட்டு முன்பாக தர்ணா போராட்டத்தை நடத்தி கொண்டிருக்கிறோம். அந்த தர்ணா போராட்டத்திற்கு அரசியல் சார்பற்று தங்கவயலில் மாத்திரம் அல்லாமல் இந்த 2 தொகுதியில் இருக்கக்கூடிய சமுதாய உணர்வாளர்கள், மக்களின் நலன் மீது அக்கறை உள்ளவர்கள் எல்லாம் பங்கு பெற்று இந்த போராட்டத்தை வெற்றி பெற செய்ய வேண்டும் என்று ಇದೇ ತಿಂಗಳು 9ನೇ ತಾರೀಕು ಶುಕ್ರವಾರದಂದು ನಮ್ಮ ಕೋಲಾರದ ಅಸ್ಮಿತೆ ಆದಂತಹ ಕೋಟೆಗನಹಳ್ಳಿ ರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ಪಡೆಯನ್ನು ಕಟ್ಟಿಕೊಂಡು ಕೋಲಾರ ಜಿಲ್ಲೆಯ ದಲಿತ ಪ್ರತಿರೋಧ ಪಡೆಯನ್ನು ಒಂದು ಹೆಸರಿನಲ್ಲಿ ನಮ್ಮ ಅನುದಾನ ಏನಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟಂಥ ಅನುದಾನ SCP TSP ಅನುದಾನವನ್ನು ಹಲವಾರು ಇವರು ಏನು ನಮ್ಮ ರಾಜ್ಯ ಸರ್ಕಾರ ತಂದಂತಹ ಈ ಸ್ಕೀಮ್ಗಳು 5 ಗ್ಯಾರಂಟಿ ಯೋಜನೆಗಳೇನಿದೆ ಈ ಯೋಜನೆಗಳಿಗೆ ನಮ್ಮ ಅನುದಾನಗಳನ್ನು ಬಳಸ್ಕೊಂಡು ದಲಿತರಿಗೆ ವಂಚನೆ ಮಾಡ್ತಾ ಇರೋದನ್ನ ಖಂಡಿಸಿ ನಾವು 9ನೇ ತಾರೀಕು ಮಾನ್ಯ ಶಾಸಕರಾದಂತಹ SN ನಾರಾಯಣ ಸ್ವಾಮಿ ಅವರ ಮನೆ ಮುಂದೆ ಕೋಟೆಗನಹಳ್ಳಿ ರಾಮಯ್ಯ ಸರ್ ಅವರ ನೇತೃತ್ವ ವಹಿಸಿ ಅಲ್ಲಿ ಮಾಡಲಿದ್ದಾರೆ. ಅದೇ ದಿನ ರೂಪಕಲಾ ಶಶಿಧರ್ ಅವರ ಮನೆ ಮುಂದೆ N ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಮ್ಮ KGF ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲರ ನೇತೃತ್ವದಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು ಸಾರ್ ಅವರು ಹೇಳ್ದಂಗೆ ಆವಾಗಲೇ 30,000ಕ್ಕೂ ಹೆಚ್ಚಿನ 30,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ನಮ್ಮೆಲ್ಲ ರಾಜ್ಯದ ದಲಿತರಿಗೆ ಅನ್ಯಾಯ ಮಾಡಿರುವಂಥ ಒಂದು ವಿಚಾರದಲ್ಲಿ ನಾವು ನಮ್ಮ ಧ್ವನಿಯನ್ನು ವಿಧಾನಸೌಧದಲ್ಲಿ ಇವರು ಮಾತಾಡಲೇಬೇಕು, ಶಾಸಕರಾದವರು ಮಾತಾಡಲೇಬೇಕು, ನಮಗೇನು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವು ಶಾಸಕರ ಮನೆ ಮುಂದೆ ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಮಹಿಳಾ ಒಕ್ಕೂಟಗಳು, ಯುವ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಧ್ವನಿಯನ್ನು ಸದನದಲ್ಲಿ ಎತ್ತಬೇಕು ಅಂತ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಮೊದಲು ದಲಿತ ಸಂಘರ್ಷ ಸಮಿತಿ ಅಂತಂದರೆ ಸರ್ಕಾರನೇ ನಡುಗ್ತಾ ಇತ್ತು, ಆದರೆ ಇವಾಗ ಅಂತಹ ಸಂದರ್ಭ ಇಲ್ಲ. ಆದ್ದರಿಂದ ಅಂಥ ಒಂದು ಸಂದರ್ಭವನ್ನು ಮತ್ತೆ ಹುಟ್ಟಾಕಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ ಹಳೆಯ ದಲಿತ ಸಂಘರ್ಷ ಸಮಿತಿಯ ಒಂದು ವೈಭವ ಏನಿತ್ತು, ಅವರ ಒಂದು ಗತಿ ಏನಿತ್ತು, ಅದನ್ನು ಮತ್ತೆ ಹುಟ್ಟಾಕಬೇಕನ್ನೋ ಒಂದು ಆಲೋಚನೆಯಲ್ಲಿ ಈ ದಲಿತ ಪ್ರತಿರೋಧ ಪಡೆ ಅನ್ನೋದನ್ನು ಕಟ್ಟಿ ಮುಂದುವರಿಸ್ತಾ ಇದ್ದೀವಿ. ಇದು ಕೇವಲ KGF ಮತ್ತು ಬಂಗಾರಪೇಟೆಗೆ ಸೀಮಿತ ಆಗಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮನೆ ಮುಂದೆ ಕೂಡ ಇಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ಕೇವಲ ಸಣ್ಣ ಹೋರಾಟ ಆಗಿರೋದ್ರಿಲ್ಲ, ಇದು ದೊಡ್ಡ ಮಟ್ಟದ ಹೋರಾಟ ಆಗಲಿದೆ. ಆದ್ದರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲ ಶಾಸಕರ ಮನೆ ಮುಂದೆ ಕೂಡ ಈ ಹೋರಾಟವನ್ನು ಹಮ್ಮಿಕೋಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.